ಇಲ್ಲಿ ಶ್ರೀನಿವಾಸ್ ಅವರು ನಿಮಗೆ ಕೇಳಬೇಕಾಗಿತ್ತು. ಈಗ RSS ಬ್ಯಾನ್ ಅನ್ನೋ ವಿಚಾರವನ್ನು ಲೀಗಲಿ ಇವರಾದರೂ ಮಾಡಲಿಕ್ಕೆ ಯಾಕೆ ರೆಡಿ ಇಲ್ಲ ಅಂತ ನಾನು ಅವ್ರಿಗೆ ಕೇಳಿದೆ. ಒಂದು ವೇಳೆ ಬ್ಯಾನ್ ಮಾಡೋದಾದರೆ ಜೆನ್ಯೂನ್ ರೀಸನ್ನ ನೀವು ಅದನ್ನು ಇಡಲಿಕ್ಕೆ ಸ್ವತಂತ್ರರಿದ್ದಾರೆ ಎಲ್ಲರೂ ಕೂಡ, ಇಂತಿಂಥ ಕಾರಣಕ್ಕೆ ಇದು ಬ್ಯಾನ್ ಆಗಬೇಕು ಅಂತೇಳಿ ಅಂತ ಯಾವ ಪ್ರಯತ್ನಗಳನ್ನು ಮಾಡದೆ ಇವರು ಯಾವಾಗೆಲ್ಲಾದರೂ ಮೈಕ್ ಮುಂದೆ ಇದನ್ನು ಮಾತಾಡಿದ್ರೆ ತುಂಬ ತಲೆ ಕೆಡಿಸ್ಕೋಬೇಕು. RSS ಆಗಲಿ BJP ಆಗಲಿ ಇದ್ರ ಬಗ್ಗೆ ಬರೀ ಮೈಕ್ ಮುಂದೆ ಕ್ಯಾಮರಾಗಳ ಮುಂದೆ ಖಂಡಿತ ಇಲ್ಲ. ಯಾಕೆಂದರೆ ಲೀಗಲಿ ಮಾಡಬೇಕಲ್ಲ ಯಾರಾದರೂ. ಸಂಘ ಹೇಗೆ ಅಂದರೆ ಯಾಕೆ ಪ್ರತಿಕ್ರಿಯೆ ಕೊಡೋದು ತುಂಬ ಜನ ಕೇಳ್ತಾರೆ, ಸಂಘ ಕಣ್ಸಲ್ಲ ಯಾಕೆ ಅಂದರೆ ಸಂಘ ಒಂದು ಸಮಚಿತ್ತತೆಯಿಂದ ಇರೋಂಥದ್ದು ಯಾವಾಗ್ಲೂ. ಅದ್ರದ್ದು ಏನು ಗುರಿ ಧ್ಯೇಯಗಳಿದೆ ಅದ್ರ ಕಡೆ ಅಷ್ಟೇ ಅದ್ರದ್ದು ಫೋಕಸ್. ಪ್ರಶಂಸೆನೂ ಸ್ವೀಕಾರ ಮಾಡಲ್ಲ, ಟೀಕೆಗಳಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದ್ರ ಧ್ಯೇಯ ಏನಿದೆ ಕಳೆದ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಈಗ ಇವರು ಮನುಸ್ಮೃತಿ ಜಾರಿ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಈಗ ಮನುಸ್ಮೃತಿ ಹಂಗೆ ಜಾರಿ ಮಾಡಿಬಿಡ್ಬೇಕು ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ತುಂಬ ದುರ್ಬಲವಾಗಿರಬೇಕು, ವೀಕೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿಬಿಟ್ಟಿರ್ಬೇಕದು. ಅವಾಗ ಯಾರು ಏನು ಬೇಕೋ ತಂದು ಜಾರಿ ಮಾಡಿಬಿಡ್ತಾರೆ. ತುಂಬ ಒಳ್ಳೆ ಅದ್ಭುತವಾದ ಮಾತು ಹೇಳಿದ್ರಿ. ಮನುಸ್ಮೃತಿ ಜಾರಿ ಮಾಡಿಬಿಡ್ತಾರೆ ಅಂತ ಹೇಳೋದ್ರ ಮುಖಾಂತರ ಮೂಲತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಸಂವಿಧಾನದ ವಿರೋಧಿಗಳಾದ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅವರು ಬರೆದಂಥ ಆ ಸಂವಿಧಾನ ಅಷ್ಟೊಂದು ವೀಕ್ ಆಗಿದೆ ಅನ್ನೋದನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅವರು. ಇತ್ತೀಚಿನ ಉದಾಹರಣೆಗೆ ಆ ಸಂವಿಧಾನ ಫ್ಲಾಶ್ ಮಾಡ್ತಾ ಇದ್ರಲ್ಲ ತಗೊಂಡು, ನಾನು ಕೇಳೋದು ಯಾವ ಪುರುಷಾರ್ಥಕ್ಕಾಗಿ ಸಂವಿಧಾನ ಕತ್ಲಟ್ಟಿ ಎಮರ್ಜೆನ್ಸಿ ಮಾಡಿದ್ರಿ ನೀವು? ಏನಕ್ಕಾಗಿ ಮಾಡಿದ್ರಿ? ಎಷ್ಟು ಜನ ನೀವು ಆ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಪುನರ್ಸ್ಥಾಪನೆಗೆ ಕಾಂಗ್ರೆಸ್ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಜೈಲಿಗೆ ಹೋದ್ರು? ನಾನು ದೂಗು ಲಕ್ಷ್ಮಣ್ ಅವರಿದ್ರು, ನಾನು ಹೇಳಿದೆ ದತ್ತಾತ್ರೇಯ ಹೊಸಬಾಳೆ ಅವರಿದ್ರು, ಕಾಶಿಂ ನಾಗರಾಜ್ ಅವರಿದ್ರು ಜೈಲಲ್ಲಿ, ಬೆಂಗಳೂರು ಜೈಲಲ್ಲಿ, ಅಡ್ವಾಣಿ ಅವರಿದ್ರು, ಇವರಿದ್ರು, ಅನೇಕ ಜನ ಜೈಲಲ್ಲಿ ಇದ್ರು. ಹೊರಗಡೆ ಬಂದು ಅಂಡರ್ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಇವ್ರು ಏನ್ ಮಾಡಿದ್ರು ಅಂತ, ಇವ್ರು ಏನ್ ಮಾಡಿದ್ರು? ಇನ್ನೊಂದು ಸ್ಮೃತಿ ಅಂದ್ರೆ ಏನ್ ಸರ್? ಸಂವಿಧಾನ ಅಲ್ವಾ? ಸ್ಮೃತಿ ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ ಅದೇನು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಸ್ಮೃತಿ ಅಂದ್ರೆ ಇದಕ್ಕೆ ಯಾರು ವಾರಸ್ದಾರಿಲ್ಲ ಇಲ್ಲಿ. ಇವ್ರೇನು ವರ್ಣಾಶ್ರಮ ಸುಮ್ಮನೆ ಏನೋ ಇಲ್ಲ ಟಿವಿ ತಾವು ಕರಿತೀರ, ಕರೆದ ತಕ್ಷಣ ಏನೋ ಬಾಯಿಗೆ ಬಂದಂಗೆ ವೇಗಕ್ಕೆ ಬಂದು ಮಾತಾಡ್ತಾರೆ. ದಟ್ಸ್ ನಾಟ್ ಕರೆಕ್ಟ್. ನೀವು ಬಂದಾಗ ನೀವು ಲಕ್ಷಾಂತರ ಜನ ತಮ್ಮ ಟಿವಿ ನೋಡ್ತಾ ಇರ್ತಾರೆ, ಕನ್ವಿನ್ಸ್ ಆಗ್ಬೇಕು, ಆ ರೀತಿ ಮಾತಾಡಬೇಕು. ಮನುಸ್ಮೃತಿನ ಮರುಸ್ಥಾಪನೆ ವಾಜಪೇಯಿ ಅವರು ಸರ್ಕಾರ ಬಂದಾಗ ಅದನ್ನೇ ಹೇಳ್ತಾ ಇದ್ರು ದಲಿತರಿಗೆ, ಮುಸ್ಲಿಮ್ಸ್ಗೆಲ್ಲ. BJP ಬಂದ್ರೆ ಸಂವಿಧಾನ ತೆಗೆದ್ಬಿಟ್ರು. 13 ದಿನ ಆಯ್ತು, 13 ತಿಂಗಳಾಯ್ತು, 6 ವರ್ಷ ಆಯ್ತು. ತೆಗೆದ್ರ ಸರ್ ಸಂವಿಧಾನನ? ಅದಾದ್ಮೇಲೆ ಮತ್ತೆ ಹೇಳ್ತಾ ಇದ್ರು ಸಂವಿಧಾನ ತೆಗೆದ್ಬಿಡ್ತಾರೆ ಅಂತ. ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಿಂದ 303 ಸೀಟಿನೊಂದಿಗೆ ಸರ್ಕಾರದಲ್ಲಿದ್ರು. ಸಂವಿಧಾನ ತೆಗೆದ್ರ? ಆದ್ರೆ ಪದೇ ಸಂವಿಧಾನ ತೆಗೆದುಬಿಡ್ತಾರೆ ಅಂತ ಎದುರಿಸೋದ್ರ ಮುಖಾಂತರ ಮುಸಲ್ಮಾನರನ್ನ ನಮ್ಮ ವೇಣುಗೋಪಾಲ್ ಅವ್ರು ಹೇಳ್ದಂಗೆ ಮತನ ಕ್ರೋಢೀಕರಣ ಮಾಡೋದು, ಮತ್ತೆ ಸಂವಿಧಾನವನ್ನ ತುಂಬಾ ದುರ್ಬಲ ಅನ್ನೋದನ್ನ ಇವ್ರು ಏನ್ ಪ್ರಾಜೆಕ್ಟ್ ಮಾಡಕ್ ಹೋಗ್ತಾ ಇದಾರೆ ಅತ್ಯಂತ ಖಂಡನೀಯವಾದದ್ದು. ಅಷ್ಟೊಂದು ವೀಕ್ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ ನಮ್ಮ ಸಂವಿಧಾನ. ಈಗ ನೀವೇ ಮಾತಾಡ್ತಿರ್ತೀರಿ ಮನುಸ್ಮೃತಿ ಹಾಗೆ ಹೀಗೆ ಅಂತ. ಈ ಮೂಲಕವಾಗಿ ಸಮಾಜದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ದಲಿತ ಸಮುದಾಯಗಳು, ಇತರೆ ಹಿಂದುಳಿದ ಸಮುದಾಯಗಳು ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಒಂದು ಭೀತಿ ಹುಟ್ಟಿಸ್ಬಿಟ್ಟು ಆ ಮೂಲಕವಾಗಿ ಅವ್ರನ್ನೆಲ್ಲ ನಮ್ಮ ಕಡೆ ಇಟ್ಕೊಬೋಣ. ನಾವು ಇವ್ರ ಸಂವಿಧಾನದ ಪರವಾಗಿದ್ದಾರೆ ಇವರು, ಈ ಒಂದು ಪ್ರಯತ್ನನ. ಮತ್ತು ನೀವೇ ಟೈಮ್ ಅಂಡಾಗೆ ಯಾಕೆ ಇದನ್ನು ಹೇಳ್ತಾ ಇರ್ತೀರಿ ಸಂವಿಧಾನ ಚೇಂಜ್ ಆಗುತ್ತೆ ಅಂತೇಳಿ ನೀವೇ ಕನ್ಫ್ಯೂಸ್ ಮಾಡ್ಕೊಂಡಂಗೆ. ಅದು ನೈಸ್ ಕ್ವಶನ್ ಸರ್. 400 ಪಾರ್ 400ಕ್ಕೂ ಅಧಿಕ ಸೀಟ್ಗಳನ್ನ ಗಳಿಸಿದರೆ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ. ಅನಂತ್ ಕುಮಾರ್ ಹೆಗಡೆ, ನಾವು ಬಂದಿರುವುದೇ ಸಂವಿಧಾನವನ್ನ ಬದಲಾಯಿಸ್ಲಿಕ್ಕೆ ಎಲ್ಲ ಇರ್ತಕ್ಕಂಥದ್ದು. ಅದಕ್ಕೂ ಬಹಳ ಮುಖ್ಯವಾಗಿ ನಾನು ಅವಾಗ್ಲೂ ಹೇಳಿದೆ, 48ರಲ್ಲಿ ಇವ್ರ ಆರ್ಗನೈಸರ್ ಮುಖಪುಟದಲ್ಲೇ ಹೇಳ್ತಾರೆ ಸಂವಿಧಾನವನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವ್ರು ಎಮರ್ಜೆನ್ಸಿ ಕಾಲ ಇಟ್ಟು ನಮಗೇನೋ ವಿರೋಧದ ಮಾತಾಡಿದ್ರು. ಸರ್, ಈ ದೇಶಕ್ಕೆ ಅವ್ರು ವೇಣುಗೋಪಾಲ್ ಅವ್ರು ಹೇಳಿದ್ರು ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಅಂತ ಕ್ಲೈಮ್ ಮಾಡಿದ್ರು. ವೇಣುಗೋಪಾಲ್ ಅವರು ಹೇಳಿದ್ದು ನಾವು ಸಂಘನೇ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲ್ಲ, ಕಾರ್ಯಕರ್ತರು ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ಮ ತಕರಾರು ಏನೂ ಇಲ್ಲ, ಸಂಘವಾಗಿ ಬರಲ್ಲ. ವೇಣುಗೋಪಾಲ್ ಸಂಘ ಮಾಡಿಲ್ಲ. ಇನ್ನೊಂದೇನ್ ಹೇಳ್ತಾರಂತವ್ರು ಯಾರೋ ಡಾಕ್ಟರ್ ಜಿ, ಎಂತದ್ದು ಕೇಸರಿ ಧ್ವಜ ಅಂದ್ರೆ ನೀವು ತಿರಂಗನೂ ಒಪ್ಲಿಲ್ಲ. ಮಗದೊಂದು ಇವರು ನಿಜವಾಗ್ಲೂ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರೆ ಇವ್ರ ಪಾಲಿನ ವೀರ, ನನಗಲ್ಲ. ಬ್ರಿಟಿಷ್ ಕೈಲಿ ಪಿಂಚಣಿ ಯಾಕೆ ತಗೊಂಡ್ರು, ಕ್ಷಮಾಪಣಾ ಪತ್ರ ಯಾಕೆ ಬರ್ಕೊಟ್ರು, ಇದೆಲ್ಲ ಇತಿಹಾಸ ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಅವತ್ತು ಸ್ವಾತಂತ್ರ್ಯದಲ್ಲೂ ಭಾಗಿ ಇಲ್ಲ, ಸಂವಿಧಾನವನ್ನು ಒಪ್ಪಲ್ಲ ಅಂತಂದ್ರು. ಈಗ ನಾವು 400ಕ್ಕೂ ಅಧಿಕ ಸೀಟ್ ಬಂದ್ರೆ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ಈ ವಿಶ್ವ ಶ್ರೇಷ್ಠ ಸಂವಿಧಾನವನ್ನ
ಸಂವಿಧಾನವನ್ನ ಭಾರತಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ವಿಚಾರ ಬರುತ್ತೆ, ಎರಡು ವಿಚಾರ ಬರುತ್ತೆ. ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಬಾಬಾ ಸಾಹೇಬ್ರನ್ನ ಅಧ್ಯಕ್ಷ ಮಾಡಿದ್ದು ನೆಹರು ಅವರು. ಅಂಬೇಡ್ಕರ್ ನೀವು ಸಂವಿಧಾನದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು. ಸರ್, ಈ ರಾಷ್ಟ್ರದ ನೆಹರು ಅವರು, ಗಾಂಧೀಜಿ ಅವರು ಸೇರಿ ಬಾಬಾ ಸಾಹೇಬ್ರು ಇವತ್ತು ವಿಶ್ವಶ್ರೇಷ್ಠ ಸಂವಿಧಾನವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಸಂವಿಧಾನವನ್ನು ಕೊಟ್ಟಿದೆ. ನಾವು ಕೊಟ್ಟ ಸಂವಿಧಾನ, ನಾವು ಕೊಟ್ಟ ನೀವು ಬದುಕ್ತಾ ಇದ್ದೀರಾ, ನೀವು ಬದುಕ್ತಾ ಇದ್ದೀರಾ. ಕಾಂಗ್ರೆಸ್ ಬಾಬಾ ಸಾಹೇಬ್ರನ್ನ ಎಲೆಕ್ಷನ್ ಸೋಲ್ಸಿದ್ದು ನೀವು ಸಂಘ ಪರಿವಾರದವರೇ. ಅವರೇ ಬರ್ತಿದ್ದಾರೆ. ನಾನು ಇಲ್ಲೇನು ಗೊತ್ತಾ, ನಾನೇನೋ ಒಂದು ಸೆಂಟೆನ್ಸ್ ಹೇಳಕ್ ಹೊರಟಿದ್ದೆ, ನೀವೇನೋ ಮಾತಾಡಿದ್ರೆ ನನಗೆ ಗೊತ್ತಾಗ್ಲಿಲ್ಲ, ಅವ್ರು ರಿಯಾಕ್ಟ್ ಮಾಡಿಬಿಟ್ರು. ಒಂದು ನಿಮಿಷ ನಿಮ್ಗೆ ಕೇಳ್ಬಿಡ್ತೀನಿ, ನೀವು ಹೇಳಿದ್ದೇನು, ಏನು ಹೇಳಿದ್ರು? ಹಾಂ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅಂತ. ಯಾರ್ರೀ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಬಾಬಾ ಸಾಹೇಬ್ರನ್ನ ನೀವು ನಮಗೆ ಸಂವಿಧಾನ ಬೇಡ ಅಂತ ಬರ್ತಿದ್ದೀರಾ. ಮೂರು ಕಾರ್ ಜಾಗ ನೀವು ಬಾಬಾ ಸಾಹೇಬ್ರಿಗೆ ಏನೇನೋ ಮಾತಾಡ್ತಾರೆ. ನೀವು ಸಂವಿಧಾನ ಬೇಡ ಅಂತ ಯಾಕೆ ಬರೆದ್ರಿ? ಈಗ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರೆ ಕರಡು ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವರನ್ನ ಕಾನೂನು ಸಚಿವರಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವ್ರನ್ನ 57ರಲ್ಲಿ ಸೋಲ್ಸಿಕೆ ಹೋಗಿದ್ದು ಸಾವರ್ಕರ್. ಇವರು ಸಂವಿಧಾನ ಒಪ್ಪುವಂತ ಮನಸ್ಥಿತಿ ಅಲ್ಲ, ಮನುಸ್ಮೃತಿಯ ಹೀನ ವ್ಯಕ್ತಿಗಳು. ಈಗ ಅಂಬೇಡ್ಕರ್ ಬಾಬಾ ಸಾಹೇಬರ ವಿರುದ್ಧವಾಗಿ ಹಾಕಿ ನೆಹರು 2000 ಕ್ಯಾನ್ವಾಸ್ ಸರ್. ಬಾಬಾ ಸಾಹೇಬ್ರಕ್ಕಿಂತ ಈ ವಕ್ತಾರ ಮಾತಾಡಿ ಇಂಪಾರ್ಟೆಂಟ್ ಅಲ್ಲ ಸರ್. ನಿಮಿಷ ನಮ್ಗೆ ಹೇಳ್ತಾರೆ ಕಾಂಗ್ರೆಸ್ ಕೊಡ್ತಂತ. ನೀವು ಸ್ವಾತಂತ್ರ್ಯದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ತಿರಂಗ ವಿರೋಧಿಗಳು. ನಿಮಗೆ ಯಾವ್ದಿದೆ ರಾಷ್ಟ್ರೀಯತೆ? ರಾಷ್ಟ್ರದ ಬಗ್ಗೆ ಮಾತಾಡಕ್ಕೆ, ಹಿಂದೂಗಳ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು? ನಾವೇ ನಮ್ಮ ಧರ್ಮನ ಅಡಾಯ್ಟ್ ಕೊಟ್ಟಿದ್ವಿ ಇವ್ರಿಗೆ. ಇವರೇ ರಕ್ಷಣೆ ಮಾಡೋದಕ್ಕೆ ನಮಗೆ ಗೊತ್ತು. ನಮ್ಮ ಹೆಣ್ಮಕ್ಳು ರಕ್ಷಣೆ ಮಾಡ್ತಾರೆ, ರಕ್ಷಣೆ ಮಾಡೋದಕ್ಕೆ. ರಾಷ್ಟ್ರದೊಳಗಡೆ ದ್ವೇಷ, ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿ, ಆತಂಕವನ್ನು ಸೃಷ್ಟಿ ಮಾಡಿ, ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡುವಂತ ಕೆಲಸವನ್ನ ಈ ಸಂಘ ಪರಿವಾರ ಬಿಜೆಪಿ ಮಾಡ್ತಾರೆ. ನಿಮ್ದು ರಾಷ್ಟ್ರೀಯ ಸಮಸ್ಯೆ ಸಂಘ, ರಾಷ್ಟ್ರೀಯ ಸಮಸ್ಯೆ ಸಂಘ, ರಾಷ್ಟ್ರೀಯ ಸಮಸ್ಯೆ ಸಂಘ. ನಿಮ್ಗೆ ಇವತ್ತಿನ ಉದಾಹರಣೆ ಕೊಡ್ತೀವಿ. ಇವರ ಸಂಘದ ಹುಡುಗ ಸುಮಿತ್ ರಾಜು ಮಂಗಳೂರಲ್ಲಿ 50 ಅಶ್ಲೀಲ ವಿಡಿಯೋ ಇಟ್ಕೊಂಡಿದ್ದಾನೆ. ಇವರ ಪುತ್ತೂರಿನ ಮುತ್ತು ಕೃಷ್ಣರಾವ್ ಆ ಹೆಣ್ಣು ಮಕ್ಕಳಿಗೆ ಮಗು ಕೊಟ್ಟಿದ್ದಾನೆ, ಮದುವೆ ಆಗಿಲ್ಲ. ಇವರ ಸಂಘ ಪರಿವಾರ ಪಾಯಿಂಟ್ ಇದೆ. ಒಂದು ನಿಮಿಷ ಈಗ ದರ್ಶನ್ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಪ್ಪೋದಕ್ಕೆ ರೆಡಿ ಇಲ್ಲ ಇವರು. ಇವರ ಆರ್ಗನೈಸರ್ ಪತ್ರಿಕೆ ವಿರೋಧ ಮಾಡಿದ್ದು 100% ಸತ್ಯ. ಬಾಬಾ ಸಾಹೇಬ್ ವೇಣುಗೋಪಾಲ್ ಅವರೇ, ವೇಣುಗೋಪಾಲ್ ಅವರೇ, ವೇಣುಗೋಪಾಲ್ ಅವರೇ, ಓಕೆ ಓಕೆ, ವೇಣುಗೋಪಾಲ್ ಅವರೇ, ಇಲ್ಲಿ 2-3 ಭಾಗ ಇದೆ. ಈಗ 2-3 ಭಾಗ ಇದೆ. ಕೇಳಿಸ್ಕೊಳ್ರಿ, ಜಗಳದಲ್ಲೇ ಮುಗಿದೋಗುತ್ತೆ ಡಿಬೇಟ್, ಜಗಳದಲ್ಲೇ ಮುಗಿದೋಗ್ಬಿಡುತ್ತೆ. ನಾನು ಕೇಳೋದು, ಈಗ ಒಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟು, ಯಾರು ಅನಂತಕುಮಾರ್ ಹೆಗಡೆ ಅಂತ ಆಯ್ತಾ, ಆಮೇಲೆ ಟಿಕೆಟ್ ಕೊಡಲಿಲ್ಲ ಬಿಡಿ, ಪಾರ್ಟಿ ಅದು ಬೇರೆ ವಿಚಾರ. ಅನಂತಕುಮಾರ್ ಹೆಗಡೆ ಅವ್ರ ಮಾತೆ ಪಾರ್ಟಿ ಮಾತಾ? ಪಾರ್ಟಿ ಅದನ್ನು ಇದು ನನ್ನ ಪಾರ್ಟಿ ಸ್ಟ್ಯಾಂಡು ಇದೆ ಅಂತ ಪಾರ್ಟಿ ಮಾತಾಡ್ತಾ, ಪಾರ್ಟಿ ಆ ಒಂದು ಹೇಳಿಕೆಯನ್ನು ಓನ್ ಮಾಡ್ತಾ, ಎಸ್ ಅನಂತಕುಮಾರ್ ಹೆಗಡೆ ಅದ್ಭುತವಾಗಿ ಮಾತಾಡಿದ್ರಿ, ಸಂವಿಧಾನ ಚೇಂಜ್ ಮಾಡಬೇಕು ನಮಗೂ ಉದ್ದೇಶ ಇದೆ ಅಂತ ಪಾರ್ಟಿ ಹೇಳ್ತಾ ಅಂತ ಒಂದು ಫಸ್ಟ್ ಯಾರೇ. ಈಗ ಅವ್ರ ಪಾರ್ಟಿಲಿ ಯಾರೋ ಒಬ್ಬ ಇದ್ದಾನೆ, ಅದ್ಯಾವುದೋ ಅತ್ಯಾಚಾರ ಮಾಡಿಬಿಟ್ಟ, ಅದ್ಯಾವುದೋ ವಿಡಿಯೋ ಇಟ್ಕೊಂಡಿದ್ದ ಅಂತ ಬಂದಾಗ, ಒಬ್ಬ ಯಾರೋ ಅವರೊಂದು ಕಾರ್ಯಕರ್ತ ಅಂತ ಬಂದಾಗ, ಎಲ್ಲ ಪಾರ್ಟಿಗಳಲ್ಲೂ ಆ ಥರ ಒಬ್ಬ ವ್ಯಕ್ತಿಗಳಿದ್ದೇ ಇರ್ತಾರೆ. ಒಂದೇನೋ ಅಪರಾಧ ಮಾಡಿರ್ತಾನೆ, ಕ್ರಿಮಿನಲ್ ಕೇಸ್ ಇರುತ್ತೆ, ಎಂಟೈರ್ ಪಾರ್ಟಿನ ಬ್ಲೇಮ್ ಮಾಡಬಹುದಾ? ಇದಕ್ಕೆ JDS ಹೊರತಾಗಿರಲ್ಲ, ಯೋಚನೆ ಮಾಡಿ ಮಾತಾಡಬೇಕು ನೀವು. ಇದಕ್ಕೆ ಕಾಂಗ್ರೆಸ್ ಹೊರತಾಗಿರಲ್ಲ, BJPನೂ ಹೊರತಾಗಿರಲ್ಲ. ಯಾರೋ ಒಬ್ಬ ಮಾಡಿದ ಕೆಲಸನ ಇಡೀ ಪಾರ್ಟಿಗೆ ನಾವು ಲೇಪನ ಮಾಡಬಹುದಾ? ಇದೊಂದು ಕಡೆ ಬರುತ್ತೆ. ಎರಡನೇ ವಿಚಾರ ಅಂತ ಬಂದಾಗ, ಸಂವಿಧಾನ ತಿದ್ದುಪಡಿ 100 ಆಗಿವೆ, ತಿದ್ದುಪಡಿ ಆಗಿದೆ, ಸಂವಿಧಾನ ಬದಲಾವಣೆ ಅನ್ನೋ ಪದ ಬೇರೆ ಸರ್. ಓಕೆ ಓಕೆ ಆಯ್ತು, ಅದು ಕೇಳ್ತಾ ಇದ್ದೀನಿ. ಇದಕ್ಕೆ ನೀವು ಹೆಂಗೆ ಫುಲ್ ಸ್ಟ್ಯಾಂಡ್ ಹೆಂಗೆ ಚೇಂಜ್ ಮಾಡ್ತೀರಾ ಅವ್ರಿಗೆ? ಸರ್, ಈಗ 100ಕ್ಕೆ 100 ಸತ್ಯ. ಸುಮಿತ್ ರಾಜ್ ಅನ್ನುವಂಥದ್ದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತ. ಓಕೆ,
ಇನ್ನು ಅವನು ಕೃಷ್ಣರಾವ್ ಅನ್ನೋನು ಮಗು ಕೊಟ್ಟೋಗಿದನಲ್ಲ, ಅವನು ಸಂಘ ಪರಿವಾರ, ಅದರಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಶಿಷ್ಯ ಅನ್ನೋದು ಅಷ್ಟೇ ಸತ್ಯ. ಸೊ ಹಾಗಾಗಿ ಮತ್ತೆ ನೀವು ಅನಂತ್ ಕುಮಾರ್ ಹೆಗಡೆ ಅಂತಂದ್ರಿ, ಸಾಂವಿಧಾನಿಕವಾಗಿ ಲಕ್ಷಾಂತರ ಮತಗಳಿಂದ ಆಯ್ಕೆಯಾದಂತ ಏನು ನಮ್ಮ ದೇಶದ ಸಂಸತ್ನಲ್ಲಿ ಪ್ರತಿನಿಧಿಯಾಗಿರ್ತಕ್ಕಂಥ ವ್ಯಕ್ತಿ ಅಂದಿನ ದಿನ ಮಾಜಿ ಆದ್ಮೇಲೆ ಹೇಳಿದ್ದಂಥದ್ದಲ್ಲ, ಹಾಲಿ ಸಿಟ್ಟಿಂಗು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಂದಿದೀವಿ ಅಂತೇಳಿ ಮಧ್ಯಪ್ರದೇಶದಲ್ಲಿ ಹೇಳಿಕೆ ಕೊಡ್ತಾರೆ. ಗುಜರಾತ್ ಚೇಂಜ್ ಮಾಡ್ಬಿಟ್ರೆ ಸಂವಿಧಾನ ನಿಮ್ಗೆ ಆತಂಕ ಯಾಕೆ? 400 ಪಾರ್ ಅಂದ್ರೆ ನಮ್ಮ ದೇಶದಲ್ಲಿ ವಿರೋಧ ಸರಿ ಸ್ವಾಮಿ, ಆಯ್ತು ಕೇಳಿಸ್ಕೊಳ್ಳಿ. ಈಗ ಇವ್ 3ನೇ ಟರ್ಮ್ಗೆ ಇವ್ರು ಅಧಿಕಾರಕ್ಕೆ ಬಂದ್ರಲ್ಲ, ನಿಮಗೆ ಸಂವಿಧಾನ ಬದಲಾಯಿಸುವ ಕುರುಹು ಸುಳಿವು ಏನಾದ್ರು ಸಿಕ್ಕಿದ್ಯಾ? ಅವ್ರು ಬದಲಾಯಿಸೋದು ಕೈ ಹಾಕ ತಾಕತ್ತಿದ್ಯಾ ಅವ್ರಿಗೆ? Okay. ತಾಕತ್ತಿದ್ಯಾ? Okay. ಸಂವಿಧಾನ ಇಡೀ ವಿಶ್ವ ಬದಲಾಯಿಸ ಇಲ್ಲ ಅಂದ್ರೆ ತಾಕತ್ ಪ್ರಶ್ನೆ ಆಗ್ಬೇಕ್ರಿ. ನೋಡಿ, ಅವ್ರು ನಮ್ಗೆ ಇಂಟೆನ್ಷನ್ ಇಲ್ಲ ಅಂದ್ರೆ ನೀವು ತಾಕತ್ತಿದೆ ಸಂವಿಧಾನ ಬಂದಾಗ್ಲೇ ಇವ್ರು ಒಪ್ಪಿಲ್ಲ ಸರ್. ಸಂವಿಧಾನ ಬಂದಾಗ ಇವ್ರು ಒಪ್ಪಿಲ್ಲ. ಮತ್ತೆ ಪ್ರತಿ ಅಲ್ಲ ರೀ, ಈಗ ನೋಡಪ್ಪ, ನಾನು ಇದನ್ನ ಮಾಡಲ್ಲ ಅಂತ ಹೇಳಿದ್ರೆ ತಾಕತ್ತಿದ್ರೆ ನೀನ್ ಮಾಡ್ತೋರ್ಸು, ತಾಕತ್ತಿದ್ರೆ ಮಾಡ್ತೋರ್ಸು, ನಾನು ಮಾಡಲ್ಲ ಅಂತ ಹೇಳಿದ್ರೆ ನೀನ್ ತಾಕತ್ತಿದ್ರೆ ಮಾಡ್ತೋರ್ಸು. ಒಂದು ಪ್ರಮುಖವಾದ ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತು ಇವರ ಸಂಘ ಪರಿವಾರ ಅಂತ ಹೇಳ್ತಾರಲ್ಲ, ನಾವೇನೋ ಓಲೈಕೆ ಅಂತ ಹೇಳ್ತಿರಲ್ಲ, ಅಲ್ಲಿ ಒಂದು ಜಾತಿಯವ್ರನ್ನ ಬಿಟ್ರೆ ಮುಖ್ಯಸ್ಥನಾಗಿ, ಇನ್ನ ದಲಿತರಾಗ್ಲಿ ಹಿಂದುಳಿದ ವರ್ಗದವರಾಗ್ಲಿ ಅಲ್ಲಿಯ ಮುಖ್ಯಸ್ಥ ಅಧ್ಯಕ್ಷನೋ ಏನೋ ಅಂತಾರಲ್ಲ, ಯಾರಾದ್ರೂ ಆಗಿದ್ದಾರೆ? ಯಾಕೆ ಒಂದೇ ಧರ್ಮ ಒಂದೇ ಜಾತಿ ನೀವು ಸೀಮಿತನ? ಒಂದೇ ಜಾತಿ ನೀವು ಸೀಮಿತನ? ಈ ದೇಶದಲ್ಲಿ 21 ಭಾರತ ರತ್ನದಲ್ಲಿ ನಾವು ಕೆ.ಆರ್. ನಾರಾಯಣ್ ಅವ್ರನ್ನ ಅವತ್ತೇ ರಾಷ್ಟ್ರಪತಿ ಮಾಡಿದ್ವಿ. ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮನಾಥ್ ಕೋವಿಂದ್ ಅವ್ರನ್ನ ಸಂಸತ್ ಒಳಗಡೆ ಬಿಟ್ಕೊಂಡಿಲ್ಲ. ಇವರು ಇವತ್ತು ದ್ರೌಪದಿ ಮುರ್ಮು ಅವ್ರನ್ನ ಏನು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾನ ಸೇರ್ತಿಲ್ಲ ಒಳಗಡೆ. ಇವರು ಜಾತಿಗಳಲ್ಲಿ ತಂದಿರೋ ಅಧ್ಯಕ್ಷ ಆಗಿದ್ದಾನೆ. ಮುಖ್ಯಮಂತ್ರಿ ಫೈನಲ್ ಕ್ವಶನ್ ಕ್ವಿಕ್ ಆಗಿ ನಿಮ್ಮಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒತ್ತಡ ಅಲ್ಲ, ಅದು ಸಮಯದ ಅಭಾವ. ಫೈನಲ್ ಏನಂದ್ರೆ ಸರ್ ನಮ್ದೊಂದು ಸರ್ ಏನಂದ್ರೆ, ಈ ಕಾಂಗ್ರೆಸ್ಸಿನ ಮಹಾತ್ಮ ಗಾಂಧೀಜಿ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅಥವಾ ಅನೇಕ ಕಾಂಗ್ರೆಸ್ನ ನಾಯಕರು ಸಂಘದ ಶಾಖೆಗೆ ಬಂದಿದ್ದಾರೆ ಅಥವಾ ಸಂಘದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ಕಳೆದ 2-3 ದಿನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಘದ ಒಂದು ಕಾರ್ಯಕ್ರಮದ ಬಂದು ನೋಡ್ಕೊಂಡು ಹೋಗೋದಂತಿದೆ ಸರ್. ಅನೇಕರು ಬಂದಿದ್ದಾರೆ, ನೋಡಿದರೆ, ಒಪ್ಪಿದ್ದಾರೆ. ಆದರೆ ಇದು ಯಾಕೆ ಇವತ್ತು ಪ್ರತಿ ಬಾರಿ RSS ಬಂದ್ರೆ ಅವರ ರಾಜಕೀಯ ಅಸ್ಥಿತೆ ಬಗ್ಗೆ ಅವರ ಒಂದು ಪ್ರಶ್ನೆ. ಹಾಗಾಗಿ ಇವರು ಪ್ರತಿ ಬಾರಿ ಅದನ್ನ ತರ್ತಾರೆ. ಸಂಘ 100ನೇ ವರ್ಷ ಕಾಲಿಡ್ತಿದೆ. ಸಂಘ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ. ನಾವು ರಾಷ್ಟ್ರೀಯತೆ, ವ್ಯಕ್ತಿ ನಿರ್ಮಾಣ, ಹಿಂದೂಗಳ ಒಗ್ಗೂಡಿಕೆ, ಇದಕ್ಕೆ ನಾವು ನಿರಂತರವಾಗಿ ಕೆಲಸ ಮಾಡ್ತಿರ್ತೀವಿ, ಸೇವಾಗಾರಗಳನ್ನು ತೊಡಸ್ಕೋತೀವಿ. ಇದು ಹೀಗೆ ಮುಂದುವರಿಯುತ್ತೆ. ಎಷ್ಟೇ ದೊಡ್ಡ ಪ್ರವಾಹ ಬಂದರೂ ಸಹ ಸಂಘ ಒಟ್ಟಾಗಿ ಈ ಎಲ್ಲನ್ನೂ ಫೇಸ್ ಮಾಡುತ್ತೆ ಅಂತ ಹೇಳ್ತಾ, ಅವ್ರಿಗೆ ಇನ್ನೊಂದು ಮಾತು ಸರ್, ದರ್ಶನ್ ಅವ್ರಿಗೆ ಅವರ ನಾಯಕರೆಲ್ಲ ಬಂದೋಗಿದ್ದಾರೆ ಸರ್ ಸಂಘದ ಒಂದು ಕಾರ್ಯಕ್ರಮಕ್ಕೆ ಅಥವಾ ಶಾಖೆಗೆ. ದರ್ಶನ್ ಅವರು ಒಂದ್ಸಲಿ ಬಂದೋಗ್ಲಿ, ಸಂಘ ಏನು ಅಂತ ಗೊತ್ತಾಗುತ್ತೆ, ಅಲ್ಲಿ ನಡೆಯುವಂತ ಕಾರ್ಯಕ್ರಮ ಏನು ಅಂತ ಗೊತ್ತಾಗುತ್ತೆ ಅಂತ ಅವ್ರನ್ನು ಸಹ ಸಂಘದ ಒಂದು ಶಾಖೆಗೆ ಶ್ರೀನಿವಾಸ್ ಸರ್ ಒಂದ್ಸಲಿ ಕರ್ಕೊಂಡ್ ಬಂದ್ಬಿಡಿ ಸರ್ ಅವ್ರಿಗೂ. ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ದರ್ಶನ್ ಅವರೇ. ಇದರೊಂದಿಗೆ ನಾನು ಈ ಡಿಬೇಟ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.